ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, ನೀವು ಯೂಸ್ ಮಾಡ್ತಾ ಇರೋ ಪೆನ್ ಡ್ರೈವು ಏನಾದರೂ ಈ ಥರ ಇನ್ಸರ್ಟ್ ಡಿಸ್ಕು ಅಥವಾ 0 ಬೈಟ್ ಅಂತೇಳಿ ಏನಾದರೂ ತೋರಿಸ್ತಾ ಇದ್ದರೆ, ಆ ಒಂದು ಪ್ರಾಬ್ಲಮ್ಗೆ, ಆ ಒಂದು ಎರರ್ಗೆ, ಈ ಥರ ಒಂದು ಎರರ್ ಬಂದರೆ ಏನು ಮಾಡಬೇಕು ಅಂತೇಳಿ ನಿಮಗೆ ಗೊತ್ತಾಗದೇ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆಂತಂದರೆ ಈ ವಿಡಿಯೋ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಟೆಕ್ನಿಕಲ್ ವಿಡಿಯೋ ಆಗಿರ್ಬೋದು ಅಥವಾ ಮಾಹಿತಿ ವಿಡಿಯೋ ಆಗಿರ್ಬೋದು, ಎಲ್ಲ ಮಾಹಿತಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ಒಂದು ವಿಡಿಯೋದ ನೋಟಿಫಿಕೇಷನ್ ಬರಬೇಕು ಅಂದರೆ ನೋಟಿಫಿಕೇಷನ್ ಬಟನ್ ಆನ್ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ನೀವು ಇವಾಗ ನಿಮ್ಮ ಪೆನ್ ಡ್ರೈವನ್ನು ಇನ್ಸರ್ಟ್ ಮಾಡಿದಾಗ ಡಿಸ್ಕು ಇಲ್ಲಿ ಏನೂ ತೋರಿಸ್ತಾ ಇರೋದಿಲ್ಲ, ಎಷ್ಟು GB ಇದೆ, ಎಷ್ಟು KB ಇದೆ ಅಂಥೇಳಿ. ಸೊ ಈ ಥರ ಒಂದು ಎರರ್ ಬಂದಾಗ ಸರ್ಚ್ ಬಾಕ್ಸ್ನಲ್ಲಿ ಹೋಗಿಬಿಟ್ಟು ಡಿಸ್ಕ್ ಅಂತೇಳಿ ಸರ್ಚ್ ಮಾಡಿ. ನೋಡಿ, ಇಲ್ಲಿ ಡಿಸ್ಕ್ ಅಂತೇಳಿ ಸರ್ಚ್ ಮಾಡಿದಾಗ ಕ್ರಿಯೇಟ್ ಆ್ಯಂಡ್ ಫಾರ್ಮೆಟ್ ಹಾರ್ಡ್ ಡಿಸ್ಕ್ ಪಾರ್ಟಿಷನ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಈ ಥರ ಓಪನ್ ವಿಂಡೋ ಆದಾಗ ನೋಡಿ, ಅನ್ಲೊಕೇಟೆಡ್ ಫೈಲ್ ಇದೆ. ಇಲ್ಲಿ 117 GB ಇದೆ, 117 GB ಇದೆ. ಇದು ಹಾರ್ಡ್ ಡಿಸ್ಕು, ಇದು ಪೆನ್ ಡ್ರೈವು. ಸೊ ಇದನ್ನು ನ್ಯೂ ಸಿಂಪಲ್ ವಾಲ್ಯೂಮ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 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 ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ಫಿನಿಶ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ ನೀವು ಯೂಸ್ ಮಾಡ್ತಿರೋ ಪೆನ್ ಡ್ರೈವು ಅನ್ಲೊಕೇಟೆಡಲ್ಲಿತ್ತು. ಇವಾಗ ಅನ್ಲೊಕೇಟೆಡ್ ಫೈಲು ಒಂದು ಸ್ಟೋರೇಜ್ ಪೆನ್ ಡ್ರೈವ್ ನಿಮಗೆ ಮತ್ತೆ ನಿಮ್ಮ ಪೆನ್ ಡ್ರೈವನ್ನು ನೀವು ಯೂಸ್ ಮಾಡೋ ಥರ ಜನ್ರೇಟ್ ಆಗ್ತಾ ಇದೆ. ಸೊ ಈ ಥರ ಒಂದು ಪ್ರೊಸೀಜರನ್ನು ನೀವು ಯೂಸ್ ಮಾಡಿಬಿಟ್ಟು ನೀವು ಇನ್ಸರ್ಟ್ ಅಥವಾ 0 ಬೈಟ್ ಅಂತೇಳಿ ತೋರಿಸ್ತಾ ಇರುತ್ತಲ್ವ, ಈ ಥರ ಮಾಡಿದರೆ ನಿಮ್ಮ ಪೆನ್ ಡ್ರೈವು ಮತ್ತೆ ನೀವು ಯೂಸ್ ಮಾಡ್ಬೋದು. ಸೊ ಬಹಳ ಜನರು ಈ ಥರ ಎರರ್ ಬಂದಾಗ ಪೆನ್ ಡ್ರೈವನ್ನು ಒಗೆದು ಬಿಡ್ತಾರೆ ಅಥವಾ ಯೂಸ್ ಮಾಡೋದೇ ಬಿಟ್ಟು ಬಿಡ್ತಾರೆ. ಈ ಒಂದು ಮೆಥಡನ್ನು ಯೂಸ್ ಮಾಡಿ ನಿಮ್ಮ ಪೆನ್ ಡ್ರೈವನ್ನು ನೀವು ಮತ್ತೆ ಒಂದು ಸತಿ ಮತ್ತೆ ಲೈಫ್ ಟೈಮ್ ಯೂಸ್ ಮಾಡ್ಬೋದು. ಈ ಮಾಹಿತಿ ನಿಮಗೆ ಲೈಕ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ಮತ್ತೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.